ಗೌರಿಯ ತವ್ರ ಮನೆ ಸೇಲ್ಸಿಗೆ ಬಂದಿದೆ. ಅದಕ್ಕೆ 65 ಲಕ್ಷ ಕೋಟ್ ಮಾಡಿದ್ದಾರೆ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೌರಿ ಕಲ್ಯಾಣ ಸೀರಿಯಲಲ್ಲಿ ಇವತ್ತಿನ ಎಪಿಸೋಡಲ್ಲಿ ಏನೇನೆಲ್ಲ ಆಯಿತು ಅಂತ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಬೇಕಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಹತ್ರ ಇತ್ತು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದನ್ನು ದಯವಿಟ್ಟು ಮರೆಯೋಕ್ಕೆ ಹೋಗಬೇಡಿ. ಹಾಗೆಯೇ ಈ ಎಪಿಸೋಡ್ನ ಫಸ್ಟಿಂದ ಕೊನೆವರೆಗೂ ಮಿಸ್ ಮಾಡಿದೆ ನೋಡಿ. ಸೊ ಗೌರಿ ಕಲ್ಯಾಣ ಸೀರಿಯಲಲ್ಲಿ ಅವರಮ್ಮ ಮನೇನ ಅಡ ಇಟ್ಬಿಟ್ಟು 25 ಲಕ್ಷ ಸೇಟು ಹತ್ರ ಸಾಲ ಮಾಡಿರ್ತಾರೆ. ಸೊ ಸೇಟು ಬಂದುಬಿಟ್ಟು ಮನೆ ಹತ್ರ ಬಂದು ಗಲಾಟೆ ಮಾಡಿ ಜಗಳ ಮಾಡಿ ಹೋಗಿರ್ತಾರೆ. ಸೊ 6 ತಿಂಗಳು ಟೈಮ್ ಕೊಟ್ಟಿರ್ತಾರೆ. ನನಗೆ 1 ತಿಂಗಳಲ್ಲಿ ಬಡ್ಡಿ ಕಟ್ಟಬೇಕು ಮತ್ತು 6 ತಿಂಗಳಲ್ಲಿ ಅಸಲು ಫುಲ್ ಕೊಡಬೇಕು, ಇಲ್ಲ ಅಂತಂದರೆ ಮನೆ ನಂದೇ ಆಗುತ್ತೆ, ಮನೆ ನನಗೆ ಬಿಟ್ಕೊಡ್ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಏರಿಯಾದಲ್ಲಿರೋರೆಲ್ಲರನ್ನೂ ಕರ್ಕೊಂಬಂದು ಪಂಚಾಯತಿ ಮಾಡಿ ಹೋಗಿರ್ತಾರೆ. ಸೊ ಅದಕ್ಕೆ ಎಲ್ಲ ಅಕ್ಸೆಪ್ಟ್ ಮಾಡ್ಕೊಂಡಿರ್ತಾರೆ. ಸೊ ಅದಾದಮೇಲೆ ಶಾಂತವೀರು ಬಂದುಬಿಟ್ಟು ಮನೇನ ಸೇಲ್ಸ್ ಮಾಡೋಣ, ಸೇಲ್ಸ್ ಮಾಡಿ ಸಾಲ ತೀರ್ಸೋಣ ಅಂತ ಹೇಳ್ಬಿಟ್ಟು ಒಬ್ಬರಿಗೆ ಬ್ರೋಕರ್ಗೆ ಮನೆಗೆ ಬರೋಕ್ಕೆ ಹೇಳಿರ್ತಾರೆ. ಸೊ ಮನೆಗೆ ಎಷ್ಟು ವ್ಯಾಲ್ಯೂ ಆಗುತ್ತೆ ಅಂತ ಹೇಳ್ಬಿಟ್ಟು ಪ್ರೈಸ್ ಕೋಟ್ ಮಾಡಿ ಸೇಲ್ಸ್ ಮಾಡಿಸ್ಕೊಡೋದಕ್ಕೆ ಅಂತ ಹೇಳ್ಬಿಟ್ಟು ಒಬ್ಬರು ಬ್ರೋಕರಿಗೆ ಹೇಳಿರ್ತಾರೆ. ಸೊ ಅದಕ್ಕೆ ಮನೆಗೆ ಪ್ರೈಸ್ ವ್ಯಾಲ್ಯೂ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ನೋಡೋದಕ್ಕೆ ಒಬ್ಬ ಬ್ರೋಕರು ಮನೆ ಹತ್ರ ಬಂದಿರ್ತಾನೆ. ಬಂದುಬಿಟ್ಟು ಮನೆ ಮುಂದ್ಗಡೆಯಿಂದ ಫುಲ್ ನೋಡ್ತಾನೆ. ಅದಾದಮೇಲೆ ಮನೆಯಲ್ಲಿ ಇರೋಂಥ ವಾಲ್ ಆಗ್ಬೋದು ಮತ್ತು ಕಂಬಗಳು, ಡೋರು, ವಿಂಡೋ ಎಲ್ಲನೂ ಕುಟ್ಟಿ ಟೆಸ್ಟ್ ಮಾಡಿಕೊಂಡು ಒಳಗಡೆ ಬರ್ತಾನೆ. ಸೊ ಅದಾದಮೇಲೆ ಟೆಸ್ಟ್ ಮಾಡ್ಬೇಕಾದ್ರೆ ಅನ್ಕೋತಿರ್ತಾನೆ, ನಾನೇನೋ ಪ್ಯಾಲೇಸಿಗೆ ಬಂದಿದ್ದೀನೇನೋ, ಪ್ಯಾಲೇಸ್ ನೋಡೋಕೆ ಬಂದಿದ್ದೇನೋ ಅಂತ ಅಂದ್ಕೊಂಡೆ. ಆದರೆ ಇದು ನೋಡಿದ್ರೆ ಹಳೆ ಪಾಳು ಬಿದ್ದಿರೋ ಮನೆ, 2 ಗೋಡೆ 4 ಡೋರ್ ಬಿಟ್ಟರೆ ಬೇರೆ ಏನೂ ಇಲ್ಲ ಅಂತ ಅಂದ್ಕೊಂಡು ಒಳಗಡೆ ಬರ್ತಾಯಿರ್ತಾನೆ. ಸೊ ಅದನ್ನು ನೋಡ್ಬಿಟ್ಟು ಕಾಂತಲಕ್ಷ್ಮಿ, ಯಾರಿದು, ಯಾಕೆ ಮನೇಲಿ ಬರ್ತಾಯಿದ್ದೀರಾ, ಯಾರು ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಅದಕ್ಕೆ ಈ ಮನೆ ಕೋಟ್ ಮಾಡೋಕ್ಕೆ ಪ್ರೈಸ್ ಕೋಟ್ ಮಾಡೋದಕ್ಕೆ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಸೊ ಅದು ನೋಡ್ಬಿಟ್ಟು ಕಾಂತಲಕ್ಷ್ಮಿಗೆ ತುಂಬಾ ಗಾಬರಿ ಆಗೋಗ್ಬಿಡುತ್ತೆ. ಸೊ ಅದಾದಮೇಲೆ ಅವ್ರ ಗಂಡನ್ನು ಕರೀತಾಳೆ. ಯಾರೋ ಬಂದಿದ್ದಾರೆ ನೋಡಿ ಬನ್ನಿ, ಮನೆ ಏನೋ ನೋಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಕಾಂತಲಕ್ಷ್ಮಿ. ಸೊ ಅದನ್ನು ಕೇಳಿಸ್ಕೊಂಡು ಶಾಂತವೀರು ಬಂದುಬಿಟ್ಟು ಅವರಿಗೆ ನಮಸ್ಕಾರ ಹೇಳ್ಬಿಟ್ಟು ಕೇಳ್ತಾನೆ. ಸೊ ಅದಾದಮೇಲೆ ಮನೆಯೆಲ್ಲ ನೋಡ್ತಾ ಇರ್ತಾರೆ. ಗೋಡೆ ಮತ್ತು ಕಂಬಗಳನ್ನೆಲ್ಲ ಕುಟ್ಟಿ ಎಷ್ಟು ಸ್ಟ್ರಾಂಗ್ ಆಗಿದೆ ಏನು ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ತಾರೆ. ಸೊ ಅದನ್ನು ಶಾಂತವೀರು ಇದ್ಬಿಟ್ಟು ಚಿನ್ನುಗೆ ಕರೆದ್ಬಿಟ್ಟು, ಚಿನ್ನು ಒಂದ್ಸಲ ಮನೆಯೆಲ್ಲ ತೋರಿಸ್ಕೊಂಬ ಅಮ್ಮ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದಕ್ಕೆ ಅವ್ರ ಬ್ರೋಕರ್ ಇದ್ಬಿಟ್ಟು, ಇದನ್ನೇನು ಮೈಸೂರು ಪ್ಯಾಲೇಸು ಏನು ಅಂತ ಅಂದ್ಕೊಂಡಿದ್ದೀರಾ, ಏನಿದೆ ಈ ಮನೆಯಲ್ಲಿ 4 ಹೆಜ್ಜೆ ಇಟ್ಟರೆ ಎಲ್ಲನೂ ಸಿಕ್ಕೋಗ್ಬಿಡುತ್ತೆ, ಅದನ್ನೇನು ತೋರಿಸೋದಕ್ಕೆ ಇನ್ನೊಬ್ಬರು ಬೇರೆ ಬರಬೇಕಾ ಅಂತ ಹೇಳ್ಬಿಟ್ಟು ದುರಹಂಕಾರದಿಂದ ಮಾತಾಡ್ತಾನೆ. ಬಟ್ ಅದನ್ನು ಕೇಳಿಸ್ಕೊಂಡು ಕಾಂತಲಕ್ಷ್ಮಿಗೆ ತುಂಬಾ ಬೇಜಾರಾಗುತ್ತೆ. ಬಟ್ ಶಾಂತವೀರಿಗೆ ಏನೂ ಮಾತಾಡೋಕ್ಕಾಗಲ್ಲ, ಯಾಕಂದರೆ ಅವರೇ ಇನ್ವೈಟ್ ಮಾಡಿರ್ತಾರೆ. ಸೊ ಅದನ್ನು ಕೇಳಿಸ್ಕೊಂಡು ಚಿನ್ನುಗೆ ತುಂಬಾ ಕೋಪ ಬಂದುಬಿಡುತ್ತೆ. ನಿಮ್ಗೆ ಯಾರು ಬರೋಕ್ಕೆ ಹೇಳಿದ್ದು ಅಂತ ಹೇಳ್ಬಿಟ್ಟು ಸಿಟ್ಟಿಂದ ಹೇಳ್ತಾಳೆ. ಅದಕ್ಕೆ ನಾನೇನು ಬಂದಿಲ್ಲ ಅಮ್ಮ, ನಿಮ್ಮ ಅಪ್ಪನೇ ಕರೆಸಿರೋದು. ಸೊ ಈ ಮನೆಗೆ ಒಂದು ಒಳ್ಳೆ ಪ್ರೈಸ್ ಕೊಡಿಸು ಅಂತ ಹೇಳ್ಬಿಟ್ಟು ನಿಮ್ಮ ಅಪ್ಪನೇ ಕರೆಸಿರೋದು ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಸೊ ಅದಾದಮೇಲೆ ನಾವೇನಿಲ್ಲ ಮನೇನು ಸೇಲ್ಸ್ ಮಾಡ್ತಾಯಿಲ್ಲ ಹೋಗಿ ಅಂತ ಹೇಳ್ಬಿಟ್ಟು ಚಿನ್ನು ಹೇಳ್ತಾಳೆ. ಅದಕ್ಕೆ ನೀವು ಹೇಳಿದೆ ನಾನೇನು ಬಂದಿದ್ದೀನ, ನಿಮ್ಮ ಅಪ್ಪನೇ ಹೇಳಿದ್ದು ಅಂತ ಹೇಳ್ಬಿಟ್ಟು ವಾದ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಅದಾದಮೇಲೆ ಹೇಳ್ತಾನೆ, ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಇದೊಂದು ಪ್ರಾಬ್ಲಮ್ಮು ಏನಂತಂದರೆ, ಒಂದು ಮೂಲೆಯಲ್ಲಿ ಅಡುಗೆ ಮನೆ ಇರುತ್ತೆ, ಇನ್ನೊಂದು ಮೂಲೆಯಲ್ಲಿ ಕಾಯಿಲೆ ಬಿದ್ದು ಸಾಯೋಕ್ಕೂ ಆಗದೆ ಬದುಕೋಕ್ಕೂ ಆಗದಿರೋಂಥ ಒಬ್ಬರು ಮುದುಕರು ಆ ಮೂಲೆಯಲ್ಲಿ ಬಿದ್ದಿರ್ತಾರೆ. ಇದೇ ಮಿಡ್ಲ್ ಕ್ಲಾಸ್ ಮೆಂಟಾಲಿಟಿ, ಮಿಡ್ಲ್ ಕ್ಲಾಸ್ ಲೈಫು ಅಂತ ಎಲ್ಲ ಹೇಳ್ಬಿಟ್ಟು ಹೀಯಾಳಿಸ್ಕೊಂಡು ಮಾತಾಡ್ತಾ ಇರ್ತಾನೆ. ಅದಕ್ಕೆ ಚಿನ್ನು ಕೋಪ ಬಂದುಬಿಟ್ಟು, ನಾವೇನು ಮನೆ ಸೇಲ್ಸ್ ಮಾಡ್ತಾಯಿಲ್ಲ ಹೋಗಿ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಸೊ ಅದಕ್ಕೆ ಅವರಪ್ಪ ಇದ್ಬಿಟ್ಟು, ಚಿನ್ನು ಸುಮ್ಮನೆ ಇರಮ್ಮ ಅಂತ ಹೇಳ್ಬಿಟ್ಟು ಚಿನ್ನುಗೆ ಸಮಾಧಾನ ಮಾಡ್ತಾರೆ. ಸೊ ಅದಾದಮೇಲೆ ಈ ಮನೇಲಿ ಏನಿದೆ ಎಲ್ಲ ಒಂದು ಸುಣ್ಣ ಇಲ್ಲ, ಬಣ್ಣ ಇಲ್ಲ, ಹಳೆ ಮನೆ ಥರ ಇದೆ. ಇದಕ್ಕೆ ಪ್ರೈಸ್ ಕೋಟ್ ಮಾಡೋದು ತುಂಬಾ ಕಷ್ಟ, ಯಾರು ಆ ಪ್ರೈಸಿಗೆ ಬರೋಲ್ಲ ಅಂತ ಹೇಳ್ತಾನೆ. ಸೊ ಆಯಿತು, ಮಾರ್ಕೆಟ್ ವ್ಯಾಲ್ಯೂ ಏನಿದೆ ಹೇಳಿ ಅಂದಿದ್ದಕ್ಕೆ ಈ ಮನೆಗೆ ನಾನು 60 ಲಕ್ಷ ಕೋಟ್ ಮಾಡ್ತಾಯಿದ್ದೇನೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಅದಕ್ಕೆ ಶಾಂತವೀರು ಇದ್ಬಿಟ್ಟು, ಇವಾಗ ಲ್ಯಾಂಡ್ ವ್ಯಾಲ್ಯೂ ಜಾಸ್ತಿ ಆಗಿದೆ ಅಲ್ವಾ, ಸೊ 60 ಲಕ್ಷ ತುಂಬಾ ಕಮ್ಮಿ ಆಯಿತು, ನಮ್ಮದು ಸಾಲ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದಕ್ಕೆ ಚಿನ್ನು ಇದ್ಬಿಟ್ಟು, ಏನು ಮಾತಾಡ್ತಿದ್ದೀರ, ಲ್ಯಾಂಡ್ ವ್ಯಾಲ್ಯೂ ತುಂಬಾ ಜಾಸ್ತಿ ಆಗಿದೆ. ಸೊ ಇದರಲ್ಲಿ ನಮ್ಮ ಅಪ್ಪನ ಬೆವರು, ನಮ್ಮ ಅಮ್ಮನ ಕನಸು, ನಮ್ಮೆಲ್ಲರ ಬದುಕು ನಿಂತಿದೆ, ನೀವು ಅದಕ್ಕೆ ಅಷ್ಟು ಕಮ್ಮಿ ಕೋಟ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಅದಕ್ಕೆ ನೋಡಿಮ್ಮ, ದುಡ್ಡಿಗೆ, ಈ ಮನೆಗೆ ನಿಮಗೆ ಭಾವನೆಗಳಿರ್ಬೋದು, ಬಟ್ ಭಾವನೆಗಳಿಗೆ ಯಾರೂ ಬೆಲೆ ಕೊಡೋದಿಲ್ಲ. ನಿಮಗೆ ಸಾಲ ತೀರ್ಸೋದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಸಾಲಕ್ಕೂ ನಿಮ್ಮ ಭಾವನೆಗಳು, ನಿಮ್ಮ ಫೀಲಿಂಗ್ಸು ಏನೂ ಗೊತ್ತಾಗೋದಿಲ್ಲ. ನಾನು ಕೋಟ್ ಮಾಡಿರೋದೇ ಜಾಸ್ತಿ ಆಯಿತು. ಈ ಏರಿಯಾದಲ್ಲಿ
ಈ ಲ್ಯಾಂಡ್ ವ್ಯಾಲ್ಯೂ ಅಷ್ಟೇ ಇದೆ. ಸೊ ನಿಮ್ಮೆಲ್ರಿಗೋಸ್ಕರ ಇನ್ನೊಂದು 5 ಲಕ್ಷ ಹಾಕ್ಬಿಟ್ಟು 65 ಲಕ್ಷ ರೂಪಾಯಿ ನಾನು ಕೋಟ್ ಮಾಡ್ತಾಯಿದ್ದೀನಿ, ಇದೇ ಫೈನಲ್ ರೇಟು ಅಂತ ಹೇಳ್ತಾನೆ. ಸೊ ಅದನ್ನು ಕೇಳಿಸ್ಕೊಂಡು ಕಾಂತಲಕ್ಷ್ಮಿಗೆ ನಾನು ಎಂಥ ತಪ್ಪು ಮಾಡಿದೆ ಅಂತ ಹೇಳ್ಬಿಟ್ಟು ತುಂಬಾ ಬೇಜಾರಾಗಿರುತ್ತೆ. ಮುಖ ಇಲ್ಲೇ ಬಿಟ್ಕೊಂಡು ನಿಂತಿರ್ತಾಳೆ. ಸೊ ಈ ಮನೇನ ಸೇಲ್ಸ್ ಮಾಡ್ತಾರೋ ಮಾಡೋದಿಲ್ವೋ ಅಂತ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಬೇಕಂತಂದರೆ ನೆಕ್ಸ್ಟ್ ಎಪಿಸೋಡ್ವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ. ಥ್ಯಾಂಕ್ ಯು ಆಲ್. ಸಿ ಯು ಇನ್ ದಿ ನೆಕ್ಸ್ಟ್ ಎಪಿಸೋಡ್. ಧನ್ಯವಾದಗಳು.